ವೀಕ್ಷಕರ ನಮಸ್ಕಾರ. A1 ಕನ್ನಡ ಸುದ್ದಿವಾಣಿಗೆ ಸ್ವಾಗತ. ನಾನು ಬೇರೇಶ್ ಪೂಜಾ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಆಟೋ ಚಾಲಕರು ಗ್ಯಾಸ್ ದರವನ್ನು ಏರಿಸಿದ ಬಗ್ಗೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು. ಈ ಪ್ರತಿಭಟನೆ ಉದ್ದಕ್ಕೂ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಹರಿಯಾಯದಂಥ ಆಟೋ ಚಾಲಕರು ಕೂಡಲೇ ದರ ಇಳಿಸದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು. ದಿನ ಮನ ಬಂದಂತೆ ರೇಟ್ ಏರಿಸುವ ಈ ಗ್ಯಾಸ್ ಏಜೆನ್ಸಿಗಳಿಗೆ ಆಟೋ ಚಾಲಕರಿಗೆ ಕಡಿಮೆ ಗ್ಯಾಸ್ ಅನ್ನು ವಿತರಣೆ ಮಾಡೋದ್ರ ಜೊತೆಯಲ್ಲಿ ಇಲ್ಲವಾದಲ್ಲಿ ನಾವು ದರ ಇಳಿಸುವವರೆಗೂ ಇದೇ ಜಾಗ ಬಿಟ್ಟು ಕದಲದು ಇಲ್ಲ ಅನ್ನೋ ಒಂದು ಪಟ್ಟಿಗೆ ಬಿದ್ದಿದ್ದಾರೆ. ಹಾಗಾದ್ರೆ ವೀಕ್ಷಕರ, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ನಿಜವಾಗಲೂ ಗ್ಯಾಸ್ ವಿತರಣೆಯಲ್ಲಿ ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡೋದ್ರಲ್ಲಿ ವಿಫಲಗೊಂಡಿದೆ ಅಂತ ಹೇಳ್ಬೋದು. ಗ್ಯಾಸ್ ಏಜೆನ್ಸಿಗಳು ಖಚಿತವಾದ ಒಂದು ನಿರ್ದಿಷ್ಟವಾದ ಬೆಲೆಯನ್ನು ನಿಗದಿಪಡಿಸಿ ಪ್ರತಿ ಆಟೋ ಚಾಲಕರಿಗೆ ಬಿಲ್ ವಿತರಣೆ ಮಾಡದಿದ್ದರೆ ನಾವು ಮುಂದಿನ ದಿನಮಾನಗಳಲ್ಲಿ ಇಡೀ ಆಟೋ ಚಾಲಕರು ತಾಲೂಕಿನಾದ್ಯಂತ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ನನ್ನ ಹೆಸರು ನಾಗರಾಜ್ ಆರಗೊಪ್ಪ, ರಾಣೆಬೆನ್ನೂರು ನಗರದ ಆಟೋ ಚಾಲಕ. ಇಲ್ಲಿ ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ 3 ಬಂಕ್ಗಳಿವೆ. ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಗ್ಯಾಸ್ ಬಂಕ್ಗಳು, LPG ಬಂಕ್ಗಳು. ಇಲ್ಲಿ ಸಮಸ್ಯೆ ಏನಾಗ್ತಾಯಿದೆ ಅಂದರೆ, ಈ LPG ಬಂಕ್ನ ಮಾಲೀಕರುಗಳು ಬೇಕಾಯಿಚ್ಚಿ ತಮ್ಮ ಮನಸ್ಸೋ ಹೆಚ್ಚಿ ತಿಳಿದಾಗ ತಮ್ಮ ರೇಟ್ಗಳನ್ನು ಹೆಚ್ಚಳ ಮಾಡುವಂಥ ಮನಸ್ಥಿತಿ ಅವರಲ್ಲಿ ಐತಿ. ಆಮೇಲೆ ಯಾವುದೇ ರೀತಿಯಾದಂಥ ಇಲ್ಲಿ ಬಿಲ್ಲಿಂಗಿನ ವ್ಯವಸ್ಥೆ ಇಲ್ಲ, ಯಾವುದೇ ರೀತಿಯಾದಂಥ ಬಿಲ್ ಕೊಡೋದಿಲ್ಲ, ಪ್ರಿಂಟ್ ಬಿಲ್ ಇಲ್ಲ, ಮ್ಯಾನ್ಯುವಲಿ ಬಿಲ್ ಕೊಡ್ತಾರೆ. ಆ ಮ್ಯಾನ್ಯುವಲಿ ಬಿಲ್ ಇರೋದು ಹಿರಿಯೂರದ್ದು, ಅಲ್ಲಿ ಬಿಲ್ ಇಲ್ಲಿ ಕೊಡಕತ್ತಾರ. ಅವ್ರು ಕೇಳಿದ್ರೆ ಏನಂತ ಹಾರಿಕೆ ಉತ್ತರ ಕೊಡಕತ್ತಾರ, ಇಲ್ಲ ಅದು ಇದು ಅಂತಂದು ಅವ್ರು ಹೇಳಕತ್ತಾರ ರೀ. ಆಮೇಲೆ ಈಗ 1 ಗಂಟೆ ಹಿಂದೆ 86 ರೂಪಾಯಿ ಗ್ಯಾಸ್ ರೇಟ್ ಇತ್ತು, ಈಗ 1 ಮಿನಿಟ್ ಮಟ್ಟಿಗೆ 100 ರೂಪಾಯಿ ಮಾಡ್ಯಾರ. ಇನ್ನೂ ಸ್ಟಾಕ್ ಬಂದು 6 ದಿನ ಆಗೈತಿ. 6 ದಿನ ಆದ್ರೂ ಇನ್ನೂ 8% ಸ್ಟಾಕ್ ಐತಿ. ಆದ್ರೂ ಅವರು ಉತ್ತರ ಏನಂತಾರ್ರಿ, ನಮಗೆ ಮ್ಯಾಲಿಂದ ಆದೇಶ ಬಂದೈತಿ, ನಾವು ರೇಟ್ ಯಾವಾಗಾದ್ರೂ ಹೆಚ್ಚಿಗೆ ಮಾಡ್ತೇವೆ. ಹಂಗಂದ್ರೆ 300 ರೂಪಾಯಿ ಆದೇಶ ಬರ್ತಾರೆ, ಏನು ಮಾಡ್ತೀರಿ ಅಂತಂದ್ರೆ 300 ರೂಪಾಯಿ ಬಂದ್ರೆ 300 ರೂಪಾಯಿನೂ ಮಾಡ್ತೇವೆ ರೀ ನಾವು ಅಂತಂದು ಹೇಳ್ತಾರೆ. ಇಲ್ಲಿ ಸ್ಟಾಕ್ ಇದ್ದಾಗ ಅವರು ರೇಟ್ ಯಾಕೆ ಹೆಚ್ಚಿಗೆ ಮಾಡಿದ್ರು? ಇದನ್ನು ಕೇಳಕ ಇಂಧನ ಇಲಾಖೆಯವರು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಿದಾರ, ಏನು ಮಾಡಕತ್ತಾರ, ಅವರು ಕಾರ್ಯ ನಿರ್ವಹಿಸ್ತಾ ಇದಾರ ಅಥವಾ ಮನೆಯಾಗ ಏನಾದರೂ ಗೊಬ್ಬರ ಹಾಕ್ಯಂದು ಮಕ್ಕಂದಾರೋ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗೈತಿ. ನಾವೇನಾದರೂ ಈಗ ಒಂದು ತಪ್ಪು ಮಾಡಿದ್ವಿ ಅಂದ್ರೆ ಏನಂತಾರ ಪ್ರಶ್ನೆ ಮಾಡ್ತಾರೆ. ಒಂದು ಕೇವಲ ಕಾಕಿ ಶರ್ಟ್ ಹಾಕ್ಲಿಲ್ಲ ಅಂದ್ರೆ ಇವತ್ತಿನ ಏನಾಗೈತ್ರಿ, ಹಿಡಿದು 500 ರೂಪಾಯಿ. ಒಂದು ದಿನದ ದುಡಿಮೆ ಅಂದ್ರೆ ಎಷ್ಟು ಅಂದ್ರೆ ನಮಗೆ 100 ರಿಂದ 200 ರೂಪಾಯಿ. ಫ್ರೀ ಬಸ್ ಆದಾಗಿಂದ ಅಂತರೂ ನಮ್ಮ ಹೆಂಡ್ರು ಮಕ್ಕಳನ್ನ ಸಾಕೋದು ದುಸ್ಥಿತಿ ಆಗೈತಿ ನಮಗೆ. ಅಂತ ಪರಿಸ್ಥಿತಿ ನಿರ್ಮಾಣ ಇದ್ದಾಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಏನು ಕ್ರಮ ಜರುಗಿಸ್ತಾ ಇಲ್ಲ. ತದನಂತರ ಈಗ ಏನಂದ್ರೆ ಒಮ್ಮಿದೊಮ್ಮೆಟ್ಟಿಗೆ ನಮಗೆ 15 ರೂಪಾಯಿ ರೇಟ್ ಜಾಸ್ತಿ ಆಯಿತು. ನಾವು ಉದಾಹರಣೆಗೆ ಚಳಗೇರಿ ಬಾಡಿಗೆ ಹೊಂಟಿದ್ವಿ ಅಂತ ತಿಳ್ಕರಿ. ಚಳಗೇರಿ ಬಾಡಿಗೆ 100 ರೂಪಾಯಿ ಹೊಂಟೇವಿ ಅಂದಾಗ ಪ್ಯಾಸೆಂಜರ್ ಹತ್ರ ನಡಿ ಹೋಗಿ 200 ರೂಪಾಯಿ ಕೇಳೋಕ್ಕಾಗಲ್ಲ. ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟು ನಮಗೆ ಕ್ರಮ ಜರುಗಿಸ್ತಾರೆ. ಬಟ್ ಇವರು ಅಂದರೆ ಒಂದೇ ಒಂದು ತಾಸಿನೊಳಗೆ 15 ರೂಪಾಯಿ ಒಂದು ಪರ್ ಲೀಟರ್ ಹೆಂಗೆ ಹೆಚ್ಚಿಗೆ ಮಾಡಿದ್ರು? ಯಾವ ಸರ್ಕಾರದ ಆದೇಶದ ಮೇಲೆ ಇವರು ಹೆಚ್ಚಿಗೆ ಮಾಡಿದ್ರು? ಇದನ್ನು ಹೇಳಕ ಯಾವ ಸಂಬಂಧಪಟ್ಟ ಅಧಿಕಾರಿಗಳೇನೇ ಇಲ್ಲನ. ಎಲ್ಲ ರಾಜಕೀಯ ವ್ಯಕ್ತಿಗಳು ಏನು ಮಾಡಾಕತ್ತೀರಿ? ನಮ್ಮ ಬಡವರು ಹೊಟ್ಟಿ ಮೇಲೆ ಹೊಡೆಯಾಕತ್ತಾರ. ಯಾರು ಪ್ರಶ್ನೆ ಮಾಡೋರು ಅಥವಾ ನಮ್ಮ ಪರವಾಗಿ ನಿಲ್ಲ ಅಂತಾರೆ ಯಾರು ಇಲ್ವಾ ಇಲ್ಲ. ಸರ್, ನಿಮ್ಮ ಸಂಘಟನೆ ಏನು ಮಾಡ್ತಾ ಇದೆ? ನಮ್ಮ ಸಂಘಟನೆಯರು ಎಲ್ಲರೂ ಒಟ್ಟಾಗಿ ಇಲ್ಲಿ ನಿಂತ್ಕೊಂಡು ನಾವು ಬಂಕನ್ನು ಬಂದ್ ಮಾಡೋದ್ರ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ನಮಗೆ ಉತ್ತರ ಕೊಡಬೇಕು ಅಂತಂದು ನಾವು ಇಲ್ಲಿ ಧರಣಿ ಕುಂತವ್ರಿ. ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇಲ್ಲಿ ಬಂದು ನಮಗೆ ನ್ಯಾಯ ಒದಗಿಸ್ಬೇಕು. ಹೆಸರು ಆನಂದ್ ಅಂತ, ರಾಣೆಬೆನ್ನೂರು ಆಟೋ ಡ್ರೈವರ್ ಮಾತಾಡೋದು. ಇವತ್ತು ನಮಗೇನು ಅನ್ಯಾಯ ಆಗತ್ತಪ್ಪ ಅಂದ್ರೆ, ರಾಣೆಬೆನ್ನೂರಾಗ NV ಹೋಟ್ಲ್ ಅಪೋಸಿಟ್ ಬಂಕ್ ಕಣ ಇದ್ದಕ್ಕಿದ್ದಂಗೆ 80 ರೂಪಾಯಿ 82 ರೂಪಾಯಿ ಇದ್ದದ್ದು ಗ್ಯಾಸ್ನ 99 ರೂಪಾಯಿ 99 ಪೈಸೆ ಅಂದ್ರೆ 100 ರೂಪಾಯಿ ಕಣ. ಈ ಥರ ಮಾಡ್ಯಾರ ರೇಟ್. ನಮಗೆ ಜೀವನ ಮಾಡೋದು ಭಾಳ ಕಷ್ಟ ಆಗ್ಬಿಡತ್ತಣ್ಣ. ಹೆಂಗಪ್ಪ ಅಂದ್ರೆ, ಒಬ್ಬ ಆಟೋ ಡ್ರೈವರು ಪ್ರತಿನಿತ್ಯ ದಿನನಿತ್ಯ ದುಡಿಯೋದ 400 ರಿಂದ 500 ರೂಪಾಯಿ ಅಣ್ಣ. ಅದ್ರಾಗ ಸಾಲ ಮಾಡ್ಕೊಂಡಿರ್ತಾರ, ಸಂಘ ಮಾಡ್ಕೊಂಡಿರ್ತಾರ, ಫೈನಾನ್ಸಲ್ಲಿ ದುಡ್ಡು ತೊಗೊಂಡಿರ್ತಾರ, ಪಿಗ್ಮಿ ಕಟ್ಟದಿರ್ತೈತಿ, ಮನಿ ಕಮಿಟ್ಮೆಂಟ್ ಇರ್ತಾವೆ, ಏನೇನೋ ಹಲವಾರು ಸಮಸ್ಯೆಗಳು ಇರ್ತಾವಣ್ಣ. ಅದನ್ನೆಲ್ಲ ತಲೆಯಾಗಿ ಇಟ್ಕೊಂಡು ಒಬ್ಬ ಆಟೋ ಡ್ರೈವರ್ ದುಡಿಯಾಕೆ ಬಂದಿರ್ತಾನ. ಈ ಥರ ರೇಟ್ ಆದಪ್ಪ ಅಂದ್ರೆ ಅವ್ರು ಜೀವನ ಮಾಡೋದಾಗ ಹೆಂಗೆ ಏನು ಅನ್ನೋದು ಒಬ್ಬ ಆಟೋ ಡ್ರೈವರ್ಗೆ ಇವತ್ತಿನ ದಿವಸ ಬದುಕೋದ ಕಷ್ಟ ಆಗ್ಬಿಡತಿ. ಆಮೇಲೆ ಇನ್ನೊಂದಣ್ಣ, ಇಲ್ಲಿ ಸಮಸ್ಯೆ ಏನೈತಪ್ಪ ಅಂದ್ರೆ, 200 ರೂಪಾಯಿ ಅಮೌಂಟ್ ಕೊಟ್ಟು ನಾ ಗ್ಯಾಸ್ ಹಾಕ್ಸಕ್ಕೆ ಬಂದೆಪ್ಪ ಅಂದ್ರೆ ರೀಡಿಂಗ್ 25-30 ರೂಪಾಯಿಂದ ಜಂಪ್ ಐತಣ್ಣ. ಅದು ಅಲ್ಲಿಗೆ ಬರೋದು ನಮಗೆ 200 ರೂಪಾಯಿ ರೊಕ್ಕ ಕೊಟ್ಟೆಪ್ಪ ಅಂದ್ರೆ 100-170-180 ರೂಪಾಯಿ ಗ್ಯಾಸ್ ಬರ್ತದಣ್ಣ ನಮಗೆ. ರಾಣೆಬೆನ್ನೂರಿದ್ದ ಆಟೋ ಚಾಲಕರ ಸಂಘದಿಂದ ನಾವು ಮಾತಾಡ್ತಿರೋದು. ಇದು ರಾಣೆಬೆನ್ನೂರಲ್ಲಿ ಏನು ನಡೀತಾ ಇದೆ ಅಂತಂದ್ರೆ, ಈಗ ಸದ್ಯ ಪರಿಸ್ಥಿತಿಯಲ್ಲಿ ರಾಣೆಬೆನ್ನೂರಿನಲ್ಲಿ ಆಟೋ ಚಾಲಕರದು ಗ್ಯಾಸಿನ ಒಂದು ಪ್ರಾಬ್ಲಮ್ ಇರೋ ಅಂಥ ಒಂದು ಸಿಚುವೇಶನ್ನಲ್ಲಿ ಈಗ ನಾವೆಲ್ಲರೂ ಪ್ರತಿಭಟನೆ ಮಾಡಕೊಂತೀವಿ. ಇಲ್ಲಿ ಇರ್ತಕ್ಕಂತಹ ಶಾಸಕರು ಹಾಗೂ ತಹಶೀಲ್ದಾರಿಗೆ ನಾವು ಈಗ ಕಳೆದ ಒಂದು 15 ದಿವಸಗಳ ಹಿಂದೆ ನಾವು ಮನವಿಯನ್ನು ಕೊಟ್ಟಿದ್ವಿ ಹಾಗೂ ಸ್ಟ್ರೈಕು ಕೂಡ ಮಾಡಿದ್ವಿ. ಆದರೂ ಅದಕ್ಕೆ ತಕ್ಕಂಗೆ ನಮಗೆ ಯಾವುದೇ ರೀತಿ
ಪ್ರತಿಫಲ ಸಿಕ್ಕಿಲ್ಲ. ನಮ್ಮ ರಾಣೆಬೆನ್ನೂರಿನ ಶಾಸಕರಾದಂತಹ ಪ್ರಕಾಶ್ ಕೋಳಿವಾಡ್ರವ್ರಿಗೂ ಸಹ ಇದು ಒಂದು ಮನವಿ ಮುಟ್ಟಬೇಕು ಆದಂಥ. ಇಲ್ಲಿ ಆಟೋ ಚಾಲಕರಿಗೆ ನೋವು ತಿಂದಷ್ಟು ಯಾರು ಇಲ್ಲಿ ನೋವು ತಿನ್ನಲ್ಲ. ಆಟೋ ಚಾಲಕರು 99 ಪೈಸೆ 99 ರೂಪಾಯಿ 95 ಪೈಸೆ ಇವಾಗ ರೀಡಿಂಗ್ ಪರ್ ಲೀಟ್ರಿಗೆ ನಡೆಯಕ್ಕೆ ಕುಂತಿರೋದು ಅಮೌಂಟು. ಹೊರಗಡೆ ಹರಿಯಾಣ ಆಯ್ತು, ಆಮೇಲೆ ಹುಬ್ಳಿ ಹಾವೇರಿ ಆಯ್ತು, ರೇಟ್ ಅಲ್ಲಿ ಇರೋಂಥ ರೇಟ್ ನೋಡಿದ್ರೆ ನಮ್ಮ ರಾಣೆಬೆನ್ನೂರಲ್ಲೇ ಗ್ಯಾಸಿಂದು ರೇಟು ಭಾಳ ಹೈಯೆಸ್ಟ್ ಇರೋದು. ಆದ ಕಾರಣ ನಮ್ಮ ಬೆನ್ನೂರು ಶಾಸಕರಿದ್ದಾತು ಇದಕ್ಕೇನು ಪರಿಹಾರ ಕೊಡಿಸ್ತೀರೋ ನೀವು ಕೊಡಿಸ್ತಕ್ಕದ್ದನ್ನು ನಿಮ್ಮ ಮೇಲೆ ನಾವು ಅಭಿಪ್ರಾಯನ ಇಟ್ಟು ನೀವು ಒಂದು 4 ಮಾತನ್ನು ಕೆಲಸ ಮಾಡೋದು ಕಂಪ್ನಿಯವರು ಹೇಗೆ ಗೈಡ್ಲೈನ್ ಮಾಡ್ತಾರೆ ನಾವು ಆ ಥರ ಮಾಡ್ಕೊಂಡು ಹೋಗ್ತೀವಿ ಸರ್. ನಾವು ಸೇಲ್ ಮಾಡೋದು ಅಷ್ಟೇ. ಈಗ ಹಲವಾರು ಸಮಸ್ಯೆಗಳನ್ನ ಹೇಳಿದಾರಲ್ಲ ಸರ್, ಅದ್ರ ಬಗ್ಗೆ ಏನು ಮಾಡ್ತೀರಾ ಈಗ? ಅದನ್ನೆಲ್ಲ ನಮ್ಮ ಸರ್ ಗಮನಕ್ಕೆ ತರ್ತೀವಿ, ಅವರು ಎಲ್ಲ ಮಾಡಿಕೊಟ್ರೆ ನಾವು ತಗೊಳ್ತೀವಿ ಸರ್. ಇದ್ದಕ್ಕಿದ್ದಂಗೆ ಗ್ಯಾಸ್ ಏರಿಸಿದ್ದು ಯಾಕೆ ರೇಟು? ಕಂಪ್ನಿಯಿಂದ ನಮಗೆ ವಾಯ್ಸ್ ಮೆಸೇಜ್ ಬಂದಿತ್ತು, ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಸೇರಿ ಕಳಿಸಿದ್ದಾರೆ. ಅವರ ಆದೇಶದ ಮೇರೆಗೆ ನಾವು ಇಲ್ಲಿ ರೇಟ್ ಚೇಂಜ್ ಮಾಡಿದ್ವಿ. ಹರಿಹರ ದಾವಣಗೆರೆ ಕಡಿಮೆ ಇದೆ ಅಂತ ಹೇಳ್ತಾರಲ್ಲ ಸರ್? ಇಲ್ಲ ಸರ್, ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಮೆಸೇಜ್ ಹೋಗಿದೆ ಸರ್, ಎಲ್ಲರೂ ಮಾಡಿದ್ದಾರೆ. ಗ್ಯಾಸನ್ನು ಕಡಿಮೆ ಮಾಡಿ ಕೊಡೋದಿಲ್ಲ ಹಾಗಾದ್ರೆ? ಇಲ್ಲ ಸರ್, ಕಂಪ್ನಿ ಆದೇಶ ಮಾಡಿದ್ರೆ ಕೊಡ್ತೀವಿ ಸರ್. ನಮ್ಮ ಕೈಯಲ್ಲಿ ಏನಿಲ್ಲ ಸರ್, ನಾವು ವರ್ಕರ್ ಇಲ್ಲ, ನಾವು ಕೆಲಸ ಮಾಡೋದು. ಕಂಪ್ನಿ ಹೇಳಿದ್ರೆ ನಾವು ಚೇಂಜಸ್ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ ಸರ್. ಆರ್ಥಿಕ ಹೊರೆಯನ್ನು ತಪ್ಪಿಸಬೇಕಾದ್ರೆ ಕೂಡಲೇ ಕೇಂದ್ರ ಸರ್ಕಾರ ಈ ಏರ್ಸಿರ್ತಕ್ಕಂಥ LPG ಗ್ಯಾಸ್ ದರವನ್ನು ಕಡಿಮೆ ಮಾಡಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ದರವನ್ನು ಕಡಿಮೆ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಕೇಂದ್ರ ಸರ್ಕಾರದ ಈ ಜನಸಾಮಾನ್ಯರ ವಿರೋಧಿ ನೀತಿಯನ್ನು ಖಂಡನೆ ಮಾಡಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ನಮ್ಮ ಆಟೋ ಚಾಲಕ ಮಾಲಕರ ಒಕ್ಕೂಟದಿಂದ ಬೃಹತ್ ಪ್ರಮಾಣದ ಒಂದು ಐತಿಹಾಸಿಕವಾದ ಒಂದು ಪ್ರತಿಭಟನೆಯನ್ನು ಮಾಡಿ ಸುಮಾರು 5 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬಂದು ಮಾನ್ಯ ತಹಸೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ರೈತಪರ ಮತ್ತು ಕನ್ನಡ ಪರ ಸಂಘಟನೆಗಳು ಕೂಡ ಈ ಆಟೋ ಚಾಲಕರ ಮತ್ತು ಮಾಲಕರ ಒಕ್ಕೂಟಕ್ಕೆ ಇವರ ಬೇಡಿಕೆಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಒಂದು LPG ಸಿಲಿಂಡರ್ ಗ್ಯಾಸ್ ದರವನ್ನು ಕಡಿಮೆಗೊಳಿಸದೇ ಇದ್ದರೆ ನಾವು ರಾಣೆಬೆನ್ನೂರು ವಾಣಿಜ್ಯ ನಗರ ರಾಣೆಬೆನ್ನೂರು ಬಂದ್ ಮಾಡುವ ಮೂಲಕ ಈ ಹೋರಾಟವನ್ನು ತೀವ್ರಗೊಳಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಆಟೋ ಚಾಲಕರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಹೋರಾಟದ ರೂಪುರೇಷೆಗಳು ಮುಂದಿನ ದಿನಮಾನದಲ್ಲಿ ಹೇಗೆ ತಿರುವು ಪಡೆಯುತ್ತದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಪ್ರತಿ ಕ್ಷಣದ ನಮ್ಮ ಸುದ್ದಿಯನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.